ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಾ ರಾಣಿ ಶೇಖರ್ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್ ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಥ್ಯಾಂಕ್ ಯು ವೆರಿ ಮಚ್. ಯಾರು ನಮ್ಮ ಚಾನಲ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ, ಯಾರ್ಯಾರು ಲೈಕ್ ಶೇರ್ ಮಾಡ್ತಿರೋ ವಿಡಿಯೋನೋ ಎಲ್ರಿಗೂ ತುಂಬ ಹೃದಯದ ವಂದನೆಗಳು. ಥ್ಯಾಂಕ್ ಯು ವೆರಿ ಮಚ್. ಮತ್ತು ತುಂಬ ಜನ ತುಂಬ ಒಳ್ಳೆ ಕಾಮೆಂಟ್ಸನ್ನು ಹಾಕ್ತೀರಾ, ಖುಷಿ ಆಗುತ್ತೆ. ಯಾಕೆಂದರೆ ನಾವು ವಿಡಿಯೋ ಮಾಡೋದಂದರೆ ಸುಮ್ಮನೆ ಹಾಗೇ ಹೇಗೂ ಮಾಡೋಕ್ಕಾಗಲ್ಲ. ವಿಷಯನ ಫಸ್ಟು ರೆಡಿ ಮಾಡ್ಕೋಬೇಕು, ಟೀಮ್ ಕೂತ್ಕೋಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು, ಎಲ್ಲ ಮಾಡ್ತೀವಿ. ಅದಕ್ಕೆ ಒಂದು ಗೌರವವನ್ನು ಸೂಚಿಸಿ ಥ್ಯಾಂಕ್ ಯು ಹೇಳ್ತೀರಾ, ಅಥವಾ ಇದು ಹೀಗೆ ಮಾಡಿದರೆ ಅಂತ ಒಂಥರ ಏನು ಹೇಳ್ತಾರೆ, ಕನ್ಸ್ಟ್ರಕ್ಟಿವ್ ಕಾಮೆಂಟ್ಸನ್ನು ಕೊಡ್ತೀರಾ. ಅವರೆಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಮತ್ತು ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಬೆಲ್ ಐಕನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಕೆಲವರು ಇದೆಲ್ಲ ಸುಳ್ಳು ಅಂದರೆ, ನಾನು ಇನ್ನೂ ವೀಡಿಯೋ ಹಾಕಿ ಅರ್ಧ ಗಂಟೆನೂ ಆಗಿರಲ್ಲ, ಫೇಕ್, ಇದು ನಡೆಯಲ್ಲ ಅಂತ ಹೇಳ್ತೀರಾ. ಅರ್ಧ ಗಂಟೆಲಿ ನೀವು ಹೇಗೆ ಡಿಸೈಡ್ ಮಾಡಿದ್ರಿ? ನಿಮಗೆ ಮೊದಲೇ ಇದು ಗೊತ್ತಿತ್ತು ಅಂದರೆ ಮೊದಲೇ ನೀವು ಯಾಕೆ ಆ ವಿಡಿಯೋನ ಹಾಕಲಿಲ್ಲ? ಮತ್ತು ಇನ್ನೂ ಕೆಲವರು ಇದೆಲ್ಲ ದುಡ್ಡುಗೋಸ್ಕರ ಅಂತ ಹೇಳ್ತೀರಾ. ಯಾವುದೇ ವಿಡಿಯೋನಲ್ಲಿ ಬನ್ನಿ ಹೀಗೆ ನಾವೇನೋ ಮಾಡ್ತೀವಿ ನಿಮ್ಮನ್ನು ಕರಿತೀವ, ಇಲ್ಲ ಅಲ್ವಾ? ಅಥವಾ ಯಾವುದನ್ನಾದರೂ ಸೇಲ್ ಮಾಡ್ತಾ ಇದ್ದೀವ, ಅದೂ ಅಲ್ಲ ಅಲ್ವಾ? ವಿಷಯನ ತಿಳಿಸ್ತಾ ಇದ್ದೀವಿ, ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಫ್ರೀ ವಿಡಿಯೋ, ಅದರ ಬಗ್ಗೆ ನೀವು ಅಷ್ಟೊಂದು ನೆಗೆಟಿವ್ ಆಗಿದ್ದರೆ ನಿಮ್ಮಲ್ಲಿ ಎಷ್ಟೊಂದು ನಕಾರಾತ್ಮಕ ತುಂಬಿಕೊಂಡಿದೆ ಅಂತ ಹೇಳಿ ನೀವೇ ಯೋಚನೆ ಮಾಡಿ. ಅದು ನಿಮಗೆ ಬಿಟ್ಟಿದ್ದು. ಸೊ ನಿಮ್ಮಿಂದ ನಾನು ಏನು ಕಲಿತೀನಿ ಅಂತಂದರೆ, ಎಲ್ಲರೂ ಒಂದೇ ಥರ ಇರಲ್ಲ, 5 ಬೆರಳು ಒಂದೇ ಥರ ಇರೋದಿಲ್ಲ ಅನ್ನೋದನ್ನು ಕಲಿತೀನಿ. ಎಷ್ಟೇ ನಾವು ಒಳ್ಳೇದು ಮಾಡೋಕ್ಕೋದ್ರೂ ಕೆಲವರು ಕೆಟ್ಟ ದೃಷ್ಟಿಯಿಂದನೇ ನೋಡ್ತಾರೆ ಅನ್ನೋದನ್ನು ನಾನು ಅರ್ಥ ಮಾಡ್ಕೋತೀನಿ. ಅದಕ್ಕೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಸೊ ನಾವು ಗ್ರ್ಯಾಟಿಟ್ಯೂಡ್ ಜರ್ನಲ್ ಬಗ್ಗೆ ಮಾತಾಡಿದ್ವಿ, ಥ್ಯಾಂಕ್ಸ್ ಗಿವಿಂಗ್ ವಿಡಿಯೋನಲ್ಲಿ ಗ್ರ್ಯಾಟಿಟ್ಯೂಡ್ ಜರ್ನಲ್ ಬಗ್ಗೆ ಮಾತಾಡಿದ್ವಿ. ಪ್ರತಿದಿನ ಯಾರಿಗಾದರೂ ಗ್ರ್ಯಾಟಿಟ್ಯೂಡ್ ಹೇಳಿ ಅಂತ ಹೇಳಿದ್ದೆ. ನೀವು ಯಾವ ವಿಷಯಕ್ಕೆ ಥ್ಯಾಂಕ್ಫುಲ್ ಆಗಿದ್ದೀರೋ ಅದನ್ನು ಬರೀರಿ ಅಂತ ಹೇಳಿದ್ದೆ. ನಾನು ಹೇಳದೇ ಇದ್ದರೆ ತಪ್ಪಾಗತ್ತಲ್ವ? ತುಂಬ ಜನ ನನಗೆ ಥ್ಯಾಂಕ್ ಮಾಡ್ತೀರಾ, ಅವರೆಲ್ಲರಿಗೂ ಥ್ಯಾಂಕ್ ಯು. ಸೊ ಇವತ್ತು ನಾನು ಯಾವ ವಿಷಯ ಹೇಳೋದಕ್ಕೆ ಹೊರಟಿದ್ದೀನಿ ಅಂದರೆ, ಇವಾಲ್ವಿಂಗ್ ಕಾಸ್ಮಿಕ್ ಕಮ್ಯೂನಿಯನ್ ಅನ್ನೋ ಅಂಥ ಒಂದು ಮ್ಯಾಜಿಕಲ್ ಪ್ರೋಗ್ರಾಮ್ ಇದೆ. ಅದು ಏನೇನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ, ನಿಮ್ಮಲ್ಲಿ ಸುಮಾರು ಜನ ನಾನು ಒಂದು ವಿಷಯಕ್ಕೆ ವಿಡಿಯೋನ ಹಾಕಿರ್ತೀನಿ, ಹೆಲ್ತ್ ಬಗ್ಗೆ ಹೇಳಿ ಅಂತ ಹೇಳ್ತೀರಾ. ಹೆಲ್ತ್ ಅನ್ನೋದು ತುಂಬ ವಿಶಾಲವಾದ ಒಂದು ವಿಷಯ ಅಲ್ವಾ? ವೆರಿ ವಾಸ್ಟ್ ಸಬ್ಜೆಕ್ಟ್. ಅಂದರೆ ಹೆಲ್ತ್ ಅಂದಾಗ ಈಗ ನೀವು ಕ್ರಾನಿಕ್ ಡಿಸೀಸ್ ಇರ್ಬೋದು, BP, ಶುಗರ್, ಡಯಾಬಿಟೀಸ್, ಇದನ್ನೆಲ್ಲ ಹೈಪರ್ ಟೆನ್ಷನ್, ಡಯಾಬಿಟೀಸ್, ಇದನ್ನೆಲ್ಲ ಕ್ರಾನಿಕ್ ಡಿಸೀಸ್ ಅಂತ ಕರೀತಾರೆ. ಅಂದರೆ ಅದು ಬಂದರೆ ಸಾಧಾರಣವಾಗಿ ಹೋಗೋದಿಲ್ಲ ಅಂತನೋ, ಅಥವಾ ಲಾಂಗ್ ಟೈಮ್ ಇರೋವಂಥ ಸಮಸ್ಯೆಗಳು ಅಂತ ಹೇಳಿ. ಅಕ್ಯೂಟ್ ಡಿಸೀಸ್ ಅಂತಂದಾಗ ಆ ಟೈಮಲ್ಲಿ ತುಂಬಾ ತೊಂದರೆ ಇರುತ್ತೆ, ಆದರೆ ಆಗ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಚೆನ್ನಾಗಾಗ್ತಾರೆ. ಅದು ಅಕ್ಯೂಟ್ ಡಿಸೀಸ್ ಅಂತ. ಸೊ ಅದು ಮಾತ್ರ ಅಲ್ಲ, ಮತ್ತು ಬೇರೆ ಬೇರೆ ಅಂದರೆ ದೇಹ ಅಂತಂದ ಮೇಲೆ ಎಷ್ಟೋ ಅಂಗಾಂಗಗಳಿದೆ, ಎಷ್ಟೋ ವಿಷಯಗಳಿದೆ. ಅಂದರೆ ಒಂದೊಂದು ಡಿಪಾರ್ಟ್ಮೆಂಟ್ಗೆ ಒಂದೊಂದು ಡಾಕ್ಟ್ರು, ಅದರಲ್ಲೇ 4-6 ಸ್ಪೆಷಲಿಸ್ಟ್ ಬರ್ತಾರೆ. ಅಂಥದ್ರಲ್ಲಿ ಹೆಲ್ತ್ ಬಗ್ಗೆ ಹೇಳಿ ಅಂದಾಗ ಹಾಗೆ ಏನು ಹೇಳಲಿ ನಾನು? ಆದರೆ ನಿಮಗೆ ಒಂದು ವಿಷಯ ಇಲ್ಲಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಹೆಲ್ತ್ ಬಗ್ಗೆ ಹೇಳಿ ಅಂದಾಗ ಈ ಒಂದು ಇವಾಲ್ವಿಂಗ್ ಕಾಸ್ಮಿಕ್ ಕಮ್ಯೂನಿಯನ್ ಅಂದರೆ ಏನು? ಶಾರ್ಟ್ ಫಾರ್ಮ್ಗೆ ಲೆಟಸ್ ಕಾಲ್ ಇಟ್ ECC ಅಂತ ಹೇಳಿ. ಈ ECC ಅಂದರೆ ಏನು ಅಂತಂದರೆ 48 ಪಾಯಿಂಟ್ಸ್, ಅಂದರೆ ಹೀಗೆ ಪಾಯಿಂಟ್ ಅಂತ ಹೇಳ್ತೀವಲ್ಲ, ಪಾಯಿಂಟ್ಸ್ 21 ಪೊಸಿಷನ್ಸಲ್ಲಿ, ಅಂದರೆ ಒಂದು ಪೊಸಿಷನ್ ಹಿಡ್ಕೊಂಡಾಗ 3-4 ಬೆರಳುಗಳು ಪಾಯಿಂಟ್ಸನ್ನು ಮುಟ್ತಾ ಇರುತ್ತೆ. ಸೊ 48 ಪಾಯಿಂಟ್ಸು 21 ಪೊಸಿಷನ್ಸಲ್ಲಿ ಹಿಡ್ಕೋತೀವಿ. ಸುಮಾರು 40ರಿಂದ 60-70 ನಿಮಿಷ ತೊಗೊಳುತ್ತೆ ಒಂದು ಸೈಕಲ್ ಮುಗಿಯೋಕ್ಕೆ. ಇನ್ನೂ ಹೆಚ್ಚು ಕೂಡ ಆಗ್ಬೋದು, ಗೊತ್ತಿಲ್ಲ. ಸೊ ಕೆಲವರಿಗೆ ಬೇಗ ಮುಗಿಯುತ್ತೆ, ಅಂದರೆ ಕೆಲವರು ಬೇಗ ಊಟ ಮಾಡ್ತಾರೆ, ಕೆಲವರು ನಿಧಾನಕ್ಕೆ ಊಟ ಮಾಡ್ತಾರೆ ಅಲ್ವಾ? ಅದೇ ಥರ ಇದನ್ನು. ಸೊ ಇದು ಯಾವುದೇ ಹೆಲ್ತ್ ಸಮಸ್ಯೆ ಇದ್ರೂ ಸುಮಾರು ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತೆ. ಮತ್ತೆ ಹೇಳ್ತೀನಿ, ಹಾಗಂತ ನೀವು ಡಾಕ್ಟರ್ ಹತ್ರ ಹೋಗದೆ ಔಷಧಿ ಬಿಡೋದು ಅಲ್ಲ, ಅದರ ಜೊತೆಗೆ ಇದನ್ನು ಮಾಡಿ. ನಿಮಗೆ ನಿಮ್ಮ ಡಾಕ್ಟ್ರೇ ಹೇಳ್ತಾರೆ ಔಷಧಿ ನಿಲ್ಲಿಸಿ ಅಂತ, ಆವಾಗ ನಿಲ್ಲಿಸಿ, ಸಮಸ್ಯೆ ಇಲ್ಲ. ಯಾಕೆಂತಂದರೆ ಕೆಲವರು ಒಂದು ಸ್ವಿಚ್ ವರ್ಡ್ ಅಥವಾ ಒಂದು ರಿಚುವಲ್ ಶೇರ್ ಮಾಡಿದಾಗ ಕೆಲ್ಸಕ್ಕೆ ಹೋಗ್ದೇ ಬರುತ್ತೆ ಅಂತೀರಾ. ಫಾರ್ ಎನಿ ರಿಚುವಲ್ ಟು ವರ್ಕ್ ಫಾರ್ ಯು, ಎನಿ ಹೀಲಿಂಗ್ ಟು ವರ್ಕ್ ಫಾರ್ ಯು, ಯು ಹ್ಯಾವ್ ಟು ವರ್ಕ್. ಈಗ ನೀವು ಎಕ್ಸಾಮಿಗೋಸ್ಕರ ಒಂದು ಸ್ವಿಚ್ ವರ್ಡ್ ಕೊಟ್ಟರೆ ಓದ್ದೇನೆ ಎಕ್ಸಾಮ್ಗೆ ಹೋಗದೆ ಇದ್ದರೆ ಪಾಸ್ ಆಗಲ್ಲ. ಓದಬೇಕು, ಪರೀಕ್ಷೆಗೂ ಹೋಗಬೇಕು, ಬರೀಲೂಬೇಕು. ಅದರ ಜೊತೆಯಲ್ಲಿ ಇದು ನಿಮಗೆ ಸಹಕಾರವನ್ನು ಕೊಡುತ್ತೆ, ಕಾಂಪ್ಲಿಮೆಂಟ್ರಿ ಅಂತ ಏನು ಕರಿತೀವಿ. ಸೊ ಹೆಲ್ತ್ಗೆ ಕೂಡ ಈ ECC ಸುಮಾರು ಸಮಸ್ಯೆಗಳನ್ನು ಸಾಲ್ವ್ ಮಾಡಿ ಕೊಡುತ್ತೆ. 1 ಸೆಷನಲ್ಲಿ ಆಗ್ಬೋದು, 2 ಸೆಷನಲ್ಲಿ ಆಗ್ಬೋದು, 3 ಸೆಷನ್. ಅದು ನಾವು ಹೇಗೆ ಅಂದರೆ ಈಗ ಕೆಲವರು ಒಂದು ವಾರ ವಾಕಿಗೆ ಹೋದರೆ ಸಾಕು, ಅವರು ದೇಹ ತೂಕ ಕಮ್ಮಿ ಆಗ್ತಾ ಬರುತ್ತೆ. ಕೆಲವರಿಗೆ ಆ ಮೆಟಬಾಲಿಸಮ್ ರೇಟ್ ಕಮ್ಮಿ ಇರುತ್ತೆ. ಸುಮಾರು 3 ತಿಂಗಳು ಅವರು ವಾಕ್ ಮಾಡಿದಾಗ ಸ್ವಲ್ಪ ತೂಕ ಕಮ್ಮಿ ಆಗೋದು ಕಂಡು ಬರುತ್ತೆ. ಇನ್ಯಾವ ವಿಷಯಕ್ಕೆ ಈ ECC ಹೆಲ್ಪ್ ಮಾಡುತ್ತೆ ಅಂದಾಗ, ಆಂಗ್ಸೈಟಿ, ಗಾಬರಿ, ಇದಕ್ಕೆ ತುಂಬ ಚೆನ್ನಾಗಿ ಸಹಕಾರವನ್ನು ಕೊಡುತ್ತೆ. ಆ ಆಂಗ್ಸೈಟಿ ಇದ್ದಾಗ ಮನಸ್ಸು ಸದಾ ಒಂಥರ ಗಾಬರಿನಲ್ಲೇ ಇರುತ್ತೆ, ಅದರಿಂದ ಆರೋಗ್ಯದ ಸಮಸ್ಯೆಗಳು ಬರುತ್ತೆ. ಮತ್ತು ಇಮೋಷ್ನಲ್
ಭಾವನಾತ್ಮಕ ವಿಷಯಗಳಿಗೆ ಇದು, ಅಂದರೆ ಇಮೋಷ್ನಲಿ ತುಂಬ ಸಮಸ್ಯೆ ಇದೆ, ಏನಾಗ್ತಿದೆ ನನಗೆ ಗೊತ್ತಿಲ್ಲ, ಯಾಕೆ ಕೋಪ ಬರ್ತಿದೆ, ಯಾಕೆ ದುಃಖ ಆಗ್ತಿದೆ ಗೊತ್ತಿಲ್ಲ ಅನ್ನೋವಂಥ ಒಂದು ಸಮಸ್ಯೆಗಳಿಗೆ ನಮ್ಗೆ ವಿಷಯ ಹೇಳಕ್ಕೆ ಬರದೇ ಇದ್ರೂ ಇದು ಸಮಸ್ಯೆನ ಸರಿ ಮಾಡಿ ಕೊಡುತ್ತೆ. ಮತ್ತು ಬರೀ ಮೆಡಿಟೇಷನ್ ಅಲ್ಲ, ಇದು ಧ್ಯಾನ ಮಾತ್ರ ಅಲ್ಲ. ನೀವು ಕಲಿಬೇಕು ಅಂದಾಗ ಥಿಯರಿ ಹೇಳ್ಕೊಡ್ತೀವಿ, ಸ್ವಲ್ಪ ಮೆಡಿಟೇಟ್ ಮಾಡಿಸ್ತೀವಿ. ನೀವು ಬರೀ ನಮಗೆ ಥೆರಪಿ ಮಾತ್ರ ಮಾಡಿ ಅಂದಾಗ 3/4 ಗಂಟೆಯಿಂದ 1/4 ಗಂಟೆ ಒಳಗೆ ನಿಮಗೆ ಪ್ರಾಸೆಸ್ ಮುಗಿಸ್ಕೊಡ್ತೀವಿ. ಬರೀ ಆರೋಗ್ಯದ ಸಮಸ್ಯೆಗಳು ಮಾತ್ರ ಅಲ್ಲ, ಇದರಿಂದ ಹಣದ ಸಮಸ್ಯೆಗಳು ಕೂಡ ಸುಮಾರು ನಿವಾರಣೆ ಆಗತ್ತೆ. ಯಾರೋ ಒಬ್ಬರು ಹೀಗೆ ಬಂದರು, ತುಂಬ ಸಮಸ್ಯೆನಲ್ಲಿದ್ದೀವಿ, ತುಂಬ ದುಡ್ಡು ಸಿಗಾಕೊಂಡ್ಬಿಟ್ಟಿದೆ, ಬರ್ತಾನೆ ಇಲ್ಲ ಅಂತಂದರು. ಅವ್ರು ಪ್ರಾಸೆಸ್ ಮುಗಿಸ್ಕೊಂಡು ಕೂತಿದ್ರು, ಅಷ್ಟೇ ಮಾತಾಡ್ಕೊಂಡು ಹೋಗೋದಕ್ಕೆ ಕೂತಿದ್ರು. ಅಷ್ಟರಲ್ಲೇ ಎಷ್ಟೋ ದಿವಸದಿಂದ ಬರದೇ ಇರೋ ಪೇಮೆಂಟ್ ಬಂತು ಅಂತ ಖುಷಿಲಿ ಹೇಳಿದ್ರು. ಸೊ ನನಗೂ ತುಂಬ ಖುಷಿ ಆಯಿತು. ಹಾಗಂತ ಎಲ್ರಿಗೂ ಬಂದ್ಬಿಡತ್ತೆ ಅಂತಲ್ಲ, ಅದು ನೀವು ಎಷ್ಟು ಚೆನ್ನಾಗಿ ಅದನ್ನು ಪ್ರಾಸೆಸ್ ಮಾಡ್ತೀರಾ ಅನ್ನೋದು. ಅಂದರೆ ಕೆಲವರಿಗೆ ಊಟ ಮಾಡಿದ 2 ಅವರಲ್ಲೇ ಹಸಿವು ಆಗುತ್ತೆ, ಕೆಲವರಿಗೆ ಸ್ವಲ್ಪ ಜಾಸ್ತಿ ಊಟ ಮಾಡಿದ್ರೆ ಇಡೀ ದಿನ ಊಟ ಬೇಕನ್ಸಲ್ಲ. ಸೊ ನಾವು ಹೇಗೆ ಜೀರ್ಣಿಸ್ಕೋತೀವಿ ಅನ್ನೋದ್ರ ಮೇಲೆ ಹೋಗುತ್ತಲ್ವ, ಅದೇ ಥರ. ಮತ್ತು ಇದು ದೇಹಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಭಾವನಾತ್ಮಕವಾದ ವಿಷಯಗಳಿಗೆ ಮತ್ತು ಮಾನಸಿಕ ವಿಷಯಗಳಿಗೆ, ಅಂದರೆ ಬೈಪೋಲಾರ್, ಸಿಜೋಫ್ರಿನಿಯಾ ಅಥವಾ ಯಾವುದೇ ಒಂದು ಮೆಂಟಲ್ ಡಿಸಾರ್ಡರ್ಗೆ ಕೂಡ ಇದು ಸಮಸ್ಯೆನ ಸುಮಾರು ಪರಿಹಾರ ಮಾಡಿ ಕೊಡುತ್ತೆ. ಮತ್ತೆ ಹೇಳ್ತೀನಿ, ಈ ಒಂದು ಥೆರಪಿ ಮಾಡಿಸ್ಕೋತಾ ಇದ್ದೀನಿ ಅಂಥೇಳಿ ನೀವು ಅಕಸ್ಮಾತ್ ಸೈಕ್ಯಾಟ್ರಿಕ್ ಡ್ರಗ್ಸ್ ಮೇಲಿದ್ದರೆ ಅದನ್ನು ನಿಲ್ಲಿಸಬೇಡಿ, ಅದರ ಜೊತೆಗೆ ಇದನ್ನು ಮಾಡಿ. ಮತ್ತು ಮಕ್ಕಳಲ್ಲಿ ಈಗ ತುಂಬ ಸಮಸ್ಯೆ ಇರೋದು ಆಟಿಸಮ್ ಇದೆ, ADHD ಇದೆ, ಮತ್ತು ಬೇರೆ ಬೇರೆ ಥರ ಸಮಸ್ಯೆಗಳಿದೆ. ಸ್ಲೋ ಲರ್ನರ್ಸ್, ಡಿಸ್ಲೆಕ್ಸಿಕ್, ಸ್ಪೆಷಲ್ ನೀಡ್ಸ್ ಚಿಲ್ಡ್ರನ್ ಅಂತ ಏನು ಹೇಳ್ತಾರೆ, ಅವರಿಗೆ ಪ್ರತಿಯೊಂದು ಸೆಷನ್ನಲ್ಲೂ ನೀವು ಚೇಂಜನ್ನು ಕಾಣ್ಬೋದು. ಸ್ಪೀಚ್, ಕೆಲವು ಮಕ್ಕಳಿಗೆ 4-5 ವರ್ಷ ಆದರೂ ಮಾತು ಬಂದಿರಲ್ಲ. ಮತ್ತು ಅಟೆನ್ಷನ್ ಡಿಫಿಸಿಟ್ ಅಂತ ಹೇಳ್ತೀವಲ್ಲ, ಗಮನನೇ ಇರಲ್ಲ, ಸದಾ ಅವರು ಚೇಷ್ಟೆ ಮಾಡ್ತಾನೆ ಇರ್ತಾರೆ. ಅಂಥ ಮಕ್ಕಳಿಗೆ ಕೂಡ ಒಂದು ಕಾಮ್ನೆಸ್ಸನ್ನು ಕೊಡುತ್ತೆ. ಏಕೆಂದರೆ ಬ್ರೈನ್ ವೇವ್ಸನ್ನು ಇದು ಸ್ಲೋ ಮಾಡುತ್ತೆ, ಕಾಮ್ನೆಸ್ಸನ್ನು ಕೊಡುತ್ತೆ. ಮತ್ತು ಮೆಮರಿ ಪವರ್ ಇಲ್ಲ ಅಂದರೆ, ಜ್ಞಾಪಕ ಶಕ್ತಿ ಇಲ್ಲ ಅನ್ನೋರಿಗೆ ಅದನ್ನು ಕೊಡುತ್ತೆ. ಸಂಬಂಧಗಳಲ್ಲಿ ಸಮಸ್ಯೆ ಇದೆ ಅನ್ನೋರಿಗೆ, ಯಾವಾಗಲೂ ಜಗಳ ಇದೆ ಮನೆಯಲ್ಲಿ, ಅಥವಾ ನನ್ನ ಜೊತೆ ಬರೋರೆಲ್ಲ ನಂಗೆ ಮೋಸ ಮಾಡ್ತಾರೆ ಜಗಳ, ಅದನ್ನು ಸ್ವಲ್ಪ ಪರಿಹಾರ ಮಾಡಿ ಕೊಡುತ್ತೆ. ಕಾರ್ಮಿಕ್ ಇಶ್ಯೂಸ್, ಕರ್ಮದ ಫಲವಾಗಿ ಸಮಸ್ಯೆಗಳಾಗ್ತಿದ್ರು ಅದನ್ನು ಒಂದು ಹಂತಕ್ಕೆ ಸರಿ ಮಾಡಿ ಕೊಡುತ್ತೆ. ಮತ್ತು ಹಣದ ವಿಷಯ ಖಂಡಿತ ಅದಕ್ಕೂ ಸಹಾಯವನ್ನು ಮಾಡುತ್ತೆ. ಮದುವೆ ಆಗಿಲ್ಲ, ಮದುವೆ ಆಗಬೇಕು, ಮನೆ ಕಟ್ಟಿಲ್ಲ, ಯಾವುದೇ ವಿಷಯ ನೀವು ಯಾವುದನ್ನು ಇಂಟೆನ್ಷನ್ ಇಟ್ಕೊಂಡು ಮಾಡ್ತಿರೋ, ಅಥವಾ ಇಂಟೆನ್ಷನ್ ಇಲ್ಲ ನಿಮಗೆ ಅದು ವಿಷಯ ಇದೆ ಅಂತಲೇ ಗೊತ್ತಿಲ್ಲದೆ ಇದ್ರೂ ಆ ಪರಿಹಾರವನ್ನು ಅದು ಕೊಡುತ್ತೆ. ಅಂಥ ಒಂದು ವಿಶೇಷವಾದ ಒಂದು ಹೀಲಿಂಗ್ ಮೊಡ್ಯಾಲಿಟಿ ಇವಾಲ್ವಿಂಗ್ ಕಾಸ್ಮಿಕ್ ಕಮ್ಯೂನಿಯನ್. ಮತ್ತು ಇದರ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಇದನ್ನು ನನ್ನ ಒಂದು ಧ್ಯಾನದಿಂದ ಈ ಒಂದು ವಿಷಯವನ್ನು ಮಾಡಿಕೊಂಡು ಇದನ್ನು ಎಲ್ಲರಿಗೆ ತಲುಪಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ನೀವು ಹೀಲಿಂಗ್ ಮಾತ್ರ ತೊಗೋಬೇಕು ಅಂದರೆ 3/4 ಗಂಟೆಯಿಂದ 1/4 ಗಂಟೆ, ಅಥವಾ ನೀವು ಕಲಿತೀನಿ ಅಂತಂದರೆ 1 ದಿನ ಬೆಳಗ್ಗೆಯಿಂದ ಸಂಜೆಗೆ ಕಲಿಬೋದು. ಇದರ ಮತ್ತೊಂದು ಮಜಲು ಅಂದಾಗ ಇದರ ಬೇಕಾದಷ್ಟು ಕಂಟಿನ್ಯೂಯೇಷನ್ ಇರುತ್ತೆ. ಬಾಡಿ ಸ್ಪೆಸಿಫಿಕ್ ಹೀಲಿಂಗ್ ಅಂದಾಗ ದೇಹನ ಹೀಲ್ ಮಾಡ್ತಾ ನಿಮ್ಮ ಹಣದ ಸಮಸ್ಯೆನ ಕೂಡ ಹೀಲ್ ಮಾಡ್ಬೋದು. ದೇಹನ ಹೀಲ್ ಮಾಡ್ತಾ ನಿಮ್ಮ ರಿಲೇಷನ್ಶಿಪ್ ಇಶ್ಯೂಸನ್ನು ಕೂಡ ಸಾಲ್ವ್ ಮಾಡ್ಬೋದು. ದೇಹನ ಹೀಲ್ ಮಾಡ್ತಾ ನಿಮ್ಮ ಕಾರ್ಮಿಕ್ ಇಶ್ಯೂಸನ್ನು ಸಾಲ್ವ್ ಮಾಡ್ಬೋದು. ಏಕೆಂದರೆ ದೇಹವನ್ನು ಒಂದು ಟೂಲ್ ಥರ ಯೂಸ್ ಮಾಡಿಕೊಂಡು ಬೇರೆ ಸಮಸ್ಯೆಗಳನ್ನು ಕೂಡ ಸರಿ ಮಾಡ್ಕೋಬೋದು. ಅಂಥ ವಿಶೇಷ ಗುಣ ಈ ಇವಾಲ್ವಿಂಗ್ ಕಾಸ್ಮಿಕ್ ಕಮ್ಯೂನಿಯನ್ಗೆ ಇದೆ. ಆದರೆ ನೀವು ಇದನ್ನು ಮಾಡ್ಕೋಬೇಕು, ನೋಡಬೇಕು ಅಂತಂದಾಗ ನೋಡೋದಕ್ಕೆ ಅವಕಾಶ ಇಲ್ಲ. ನೀವು ಮಾಡಿಸ್ಕೋಬೇಕು ಅಂತಂದಾಗ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅಂದರೆ ಎಷ್ಟೆಷ್ಟೋ ಸಮಸ್ಯೆಗಳಿಗೆ ಪರಿಹಾರನೇ ಇಲ್ಲ ಅಂತ ಅನ್ಕೋಬೇಕಾದ್ರೆ ಪರಿಹಾರ ಅಂತ ಒಂದಿದ್ದಾಗ ಖಂಡಿತ ಪ್ರಯತ್ನ ಅಂತೂ ಮಾಡ್ಬೋದು. ಏಕೆಂತಂದರೆ ಅಷ್ಟು ವಿಶೇಷ ಗುಣ ಈ ಒಂದು ECC ಇವಾಲ್ವಿಂಗ್ ಕಾಸ್ಮಿಕ್ ಕಮ್ಯೂನಿಯನ್ಗೆ ಇದೆ. ಸೊ ಇದರ ಬಗ್ಗೆ ಡೀಟೇಲ್ಸ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಇದರ ವಿಶೇಷಗಳನ್ನು ತಿಳ್ಕೊಳ್ಳಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋದರೆ ಪ್ರತಿಯೊಂದು ECC ಕ್ಲಾಸ್ ಕೊನೆಯಲ್ಲಿ ಪಾರ್ಟಿಸಿಪೆಂಟ್ಸ್ ಹೇಳಿದ್ದಾರೆ ಆಟೋ ಇಮ್ಯೂನ್ ಡಿಸೀಸ್ ಕೂಡ ಈ ಒಂದು ECC ಒಂದು ವಿಷಯನ ಯೂಸ್ ಮಾಡಿಕೊಂಡು ಹೀಲ್ ಮಾಡಿಕೊಂಡವರು ಇದ್ದಾರೆ. ಹಣದ ಸಮಸ್ಯೆಗಳಿಂದ ಹೊರಗೆ ಬಂದವರು ಇದ್ದಾರೆ. ಇದೆಲ್ಲದರ ಜೊತೆ ಒಂದು ವಿಶೇಷವಾದ, ಅಂದರೆ ಕೇಳಿದ್ರು ಜನ ಅನ್ನೋದಕ್ಕೆ ಮಾಡ್ತಾ ಇರೋ ಈ ಒಂದು ವಿಷಯ ಅಂತಂದರೆ, ವಿಶೇಷವಾದ ವರ್ಕ್ಶಾಪ್ ಒಮ್ಮೆ ನಡೀತು ಸೆಪ್ಟೆಂಬರ್ 29ನೇ ತಾರೀಕು. 2ನೇ ವರ್ಕ್ಶಾಪು ಯಾವತ್ತು ಅಂತಂದರೆ ಡಿಸೆಂಬರ್ 25 ಕ್ರಿಸ್ಮಸ್ ಗಿಫ್ಟ್ ಆಗಿ ಕೊಡಬೇಕು ಅಂತ ಹೇಳಿ ಈ ಒಂದು ವರ್ಕ್ಶಾಪು ಬೆಂಗಳೂರಲ್ಲಿ ನಡೆಯುತ್ತೆ. ಇದರಲ್ಲಿ ಸ್ವಿಚ್ ವರ್ಡ್ಸ್ ಇರುತ್ತೆ. ನೀವೇನು 1 ಮಿನಿಟ್ ಶಾರ್ಟ್ಸು ರೀಲ್ಸಲ್ಲಿ ನೋಡ್ತೀರಾ, ಅದನ್ನು ಒಂದು ಸೆಷನ್ ಆಗಿ ನಿಮಗೆ ಹೇಳ್ಕೊಡ್ಲಾಗತ್ತೆ. PDF ಶೇರ್ ಮಾಡ್ತೀವಿ. ಆಮೇಲೆ ಮೆಡಿಟೇಟ್ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಮೆಡಿಟೇಷನ್ ಮಾಡಿಸಿ, ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್. ಆ ಮೆಡಿಟೇಷನಿಂದ ನಿಮ್ಮ ಇಚ್ಛೆಗಳು ಈಡೇರಬೇಕು.
ಮತ್ತು ಹೆಲ್ತ್ಗೋಸ್ಕರ ಆಕ್ಯುಪ್ರೆಷರ್ ಮತ್ತು ಕಲರ್ ಥೆರಪಿನ ಹೇಳ್ಕೊಡ್ತೀವಿ. ಸಹಜವಾಗಿ ಕೆಲವೊಂದು ಪಾಯಿಂಟ್ಸನ್ನು ನೀವು ಸ್ವಲ್ಪ ಪ್ರೆಷರ್ ಹಾಕಿದಾಗ ಆರೋಗ್ಯದ ಸಮಸ್ಯೆಗಳು ನಿಮಗೆ ಪರಿಹಾರ ಆಗಬೇಕು, ಅದನ್ನೊಂದು ಹೇಳ್ಕೊಡ್ತೀವಿ. ಮತ್ತು ಕೊನೆಯದಾಗಿ ಮನಿ ಮ್ಯಾಜಿಕ್ ಥರ ಹಣದ ಹೊಳೆ ನಿಮ್ಮ ಕಡೆ ಹರಿಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಈ ವಿಷಯಗಳಿಗೆ ನಿಮಗೆ ಡೀಟೇಲ್ಸ್ ಬೇಕು ಅಥವಾ ರಿಜಿಸ್ಟ್ರೇಷನ್ಗೆ ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ. ಆಫೀಸ್ ಟೈಮಿಂಗ್ಸಲ್ಲಿ ಕಾಲ್ ಮಾಡಿ. 5 ಗಂಟೆ ನಂತರ ಆಫೀಸ್ ಇರಲ್ಲ ಅಥವಾ ಊಟಕ್ಕೆ ಹೋದಾಗ ಫೋನ್ ನೋಡಿರೋದಿಲ್ಲ. ಯಾಕೆಂದರೆ ನಮ್ಮದು ಕಾಲ್ ಸೆಂಟರ್ ಅಲ್ಲ, ನಾವೇ ಎಲ್ಲ ಕಾಲ್ಸನ್ನು ಅಟೆಂಡ್ ಮಾಡ್ತೀವಿ. ಕಾಲ್ ಅಟೆಂಡ್ ಮಾಡಿಲ್ಲ, ಸ್ವಿಚ್ ಆಫ್ ಇದೆ ಅಂತಂದಾಗ ಏನೋ ಬಹುಮುಖ್ಯವಾದ ಒಂದು ಕೆಲಸದಲ್ಲಿ ಕ್ಲಾಸಲ್ಲಿ ಇದ್ದೀವಿ ಅಂತ ಅರ್ಥ. ಒಂದು ಮೆಸೇಜನ್ನು ಹಾಕಿ ಐ ವಾಂಟ್ ಟು ನೋ ಡೀಟೇಲ್ಸ್ ಅಂತ ಹೇಳಿಬಿಟ್ಟು ಯಾವ ಕ್ಲಾಸ್ ಬಗ್ಗೆ ಏನು ಅಂಥೇಳಿ ಮಾಹಿತಿನ ಖಂಡಿತ ಕೊಡ್ತೀವಿ. ನಿಮಗೆ ನಾವೇ ವಾಪಸ್ ಕಾಲ್ ಮಾಡ್ತೀವಿ. ಸೊ ಈ ನಂಬರ್ಗೆ ಕಾಲ್ ಮಾಡಿ ಬೇಗ ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮಗೆ ಅರ್ಲಿ ಬರ್ಡ್ ಡಿಸ್ಕೌಂಟ್ ಕೂಡ ಇದೆ. ಸೊ ನಿಮಗೆ ಬೇಕು ಅಂದರೆ ಮಾಡ್ಕೊಳ್ಳಿ, ಖಂಡಿತ ಬಲವಂತ ಇಲ್ಲ. ನಿಮಗೆ ಇಚ್ಛೆ ಇದ್ದಲ್ಲಿ ಕಲಿಬೇಕು, ನೀವೇ ನಿಮ್ಮ ಒಂದು ಹೀಲಿಂಗ್ನ ಜರ್ನಿನಲ್ಲಿ ತೊಡಗಬೇಕು ಅಂದರೆ ಖಂಡಿತ ಇದನ್ನು ಮಾಡ್ಕೊಳ್ಳಿ. ಸೊ ನಿಮ್ಮನ್ನು ಕ್ಲಾಸಲ್ಲಿ ನೋಡೋ ಒಂದು ಮಹದಾಸೆ ನಿಮಗೆ ಆಸೆ ಇದೆಯಾ, ನೀವು ಕಾಲ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.